ಬರ್ತಾ ಇದೆ ಮೇಡಮ್, ಇಲ್ಲ ಅಂತ ಹೇಳ್ತಿಲ್ಲ. ಗ್ಯಾಸ್ ಸಪ್ಲೈ ಇಲ್ಲ, ಸೌದೆ ಒಲೆ ರೆಡಿ ಮಾಡ್ಕೊಂಡಿದ್ದೀವಿ. ಫೋನ್ ಮಾಡಿದ್ರೆ ಅದು ಡಿಸ್ಕನೆಕ್ಟೇ ಆಗ್ತಾ ಇದೆ, ಎಣ್ಣೆನೂ ಜಾಸ್ತಿ ಆಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಆಗೋಗ್ಬಿಡುತ್ತೋ, ಇದನ್ನ ನಿಲ್ಸ್ಬೇಕಾಗಿರೋ ದೊಡ್ಡಣ್ಣ ಟ್ರಂಪ್ ಅವ್ರು ಮಾಡಬೇಕು. ಅವ್ರಿಗೆ ನಮ್ಮನ್ನ ಏನ್ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಜನ ಅಂತ ತಿಳ್ಕೊಂಡಿದಾರ, ಇಲ್ಲ ನಾಯಿ ಮರಿ ಅಂತ ತಿಳ್ಕೊಂಡವ್ರ. ನಮ್ಗೆ 100% ನರೇಂದ್ರ ಮೋದಿ ಇರೋವರೆಗೂ ದೇಶಕ್ಕಾಗ್ಲಿ ನಮ್ಗಾಗ್ಲಿ ಪ್ರಾಬ್ಲಮ್ ಇಲ್ಲ, ಮನೇಲಿ ಮಲ್ಕೋಬಹುದು ಅಷ್ಟೇ. 3 ಹೋಟ್ಲು ನೋಡಿ 4ನೇ ಹೋಟ್ಲ್ ಇದು ನಾವು ಬಂದಿದ್ದು. ಇದೇ ಪ್ರಾಬ್ಲಮ್ US ಅಲ್ಲಿ ಹಾಕಿಲ್ಲ, ಲಂಡನ್ ಅಲ್ಲಿ ಹಾಕಿಲ್ಲ, ಚೈನಾದಲ್ಲಿ ಹಾಕಿಲ್ಲ. ತಕ್ಷಣ 100 ರೂಪೀಸ್ ಕೊಡಿ ಅಂದ್ರೆ ಲೋಟದಲ್ಲಿ ನೀರು ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ. ನಾವು ಬೆಳಿಗ್ಗೆ ನಾನು ಖಂಡಿ ಬೇಕಂತ ಟ್ರೈ ಮಾಡ್ತೀವಿ, ತಗೊಂಡಿಲ್ಲ. ನಾವು ಸುಮ್ಮನೆ ಟ್ರೈ ಮಾಡ್ತೀವಿ ಮೇಡಮ್, ಕಟ್ ಆಯ್ತು. ತುಂಬಾ ಓಡ್ತಾ ಇದೆ ಮೇಡಮ್, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಗ್ಯಾಸ್ ಸಪ್ಲೈ ಆಗಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗ್ತಿತ್ತು. ಗ್ಯಾಸ್ ಸಪ್ಲೈ ಇಲ್ಲ. ನಿನ್ನೆ ಗ್ಯಾಸ್ ಇರೋ ಗಂಟೆ ಹೆಂಗೆ ಟೀ ಕಾಫಿ ಮತ್ತೆ ಸ್ವಲ್ಪ ಐಟಮ್ ಕೊಟ್ಕೊಂಡು ಯೂಸ್ ಮಾಡಿದ್ವು ಆಲ್ಮೋಸ್ಟು. ಇವಾಗ ಆಗ್ತಾ ಇಲ್ಲ. ಅದರಿಂದ ಜ್ಯೂಸ್ ಕೊಂಡ್ರೆ ಮಾತ್ರ ನಾನು ಕೊಡೋ ಕಸ್ಟಮರ್ಗೆ ಅಂದ್ಬಿಟ್ಟು ಜ್ಯೂಸ್ ಕೊಂಡ್ರೆ ಓಪನ್ ಮಾಡ್ಕೊಂಡು ಮೂವ್ ಮಾಡ್ತಿದ್ದೀವಿ ಅಷ್ಟೇ. ಫಸ್ಟ್ ತುಂಬ ಪ್ರಾಬ್ಲಮ್ ಆಗಿದೆ, ಸ್ಟಾಫ್ ಅವರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಮಿನಿಮಮ್ ಫಸ್ಟ್ ಆಫ್ ಆಲ್ ನಮ್ಮ ಓನರ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಈಗ ಫುಲ್ ಐಟಮ್ ಎಲ್ಲ ತೊಗೊಂಡು ಈ ಥರ ಆಗಿದೆ. ಫಸ್ಟ್ ಆಫ್ ಆಲ್ ಈ ಥರ ಆಗಿತ್ತು ಅಂತ ಗೊತ್ತಿತ್ತಿಲ್ಲ ಅವ್ರಿಗೆ. ಗೊತ್ತಾಗಿದ್ರೆ ಐಟಮ್ ಎಲ್ಲ ಈ ಥರ ಮಾಡ್ಕೋತಿತ್ತಿಲ್ಲ. ಫಸ್ಟ್ ಊರಿಗೆಲ್ಲ ಕಳಿಸೋಕೆ ಆಗ್ತಿಲ್ಲ ಹುಡುಗರಿಗೆ. ಅವ್ರಿಗೂ ಸಹ ಹುಡುಗರು ರಜಾ ಮಾಡಿದ್ದಾರೆ, ಪೇಮೆಂಟ್ ಕೊಡಬೇಕು. ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಇದು ನೆನ್ನೆ ಮಾತ್ರ ನಾವು ಓಪನ್ ಮಾಡಿದ್ವಿ, ಟ್ರೈ ಮಾಡೋದು ಆಗಲಿಲ್ಲ. ಸ್ವಲ್ಪ ಐಟಮ್ ಕೊಟ್ಟು ಮಾಡೋದು, ಬಟ್ ಇವತ್ತು ಕೊಡೋಕ್ಕೆ ಆಗ್ತಾ ಇಲ್ಲ. ಟೀ ಕೌಂಟ್ರ್ ನಾವು ಓಪನ್ ಮಾಡೋದು ಆಗಲಿಲ್ಲ. ಅದರಿಂದ ನಾವೇನಾಗಿದೆ ಈಗ ಜ್ಯೂಸ್ ಕೌಂಟ್ರ್ ಮಾತ್ರ ಓಪನ್ ಮಾಡ್ಕೊಂಡು ಮೂವ್ ಮಾಡ್ತೀವಿ. ಇವತ್ತಿಂದ ಆಗಿರೋದು. ದಿನಕ್ಕೆ ಅಂದ್ರೆ ಒಂದು 6 ರಿಂದ 7 ಸಿಲಿಂಡರ್ ಬೇಕಾಗಿತ್ತು ಮೇಡಮ್. ಅದು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಒಂದು ಸಲ ಲಾಭನೂ ಆಗ್ತಿತ್ತು, ಒಂದು ಸಲ ಲಾಸ್ಟು ಆಗ್ತಿತ್ತು. ಬಟ್ ಈ ಥರ ಅಂತ ಅವೆಲ್ಲ ಹೇಳೋಕ್ಕಾಗಲ್ಲ. ಈಗ ಲಾಸ್ ಆಗ್ತೈತೆ ಅಂತಂದು ಅವ್ರ ಓನರ್ ಬಂಡವಾಳ ಹಾಕಿರೋರಿಗೆ ಗೊತ್ತಿರುತ್ತೆ ಎಷ್ಟು ಐಟಮ್ ಸ್ಟೋರ್ ಐಟಮ್ ಇರುತ್ತೆ, ಪ್ರತಿಯೊಂದು ಹುಡುಗರು ಪೇಮೆಂಟ್ ಇರುತ್ತೆ, ಬಾಡಿಗೆ ಇರುತ್ತೆ, ಎಲ್ಲ ಥರ ಲೆಕ್ಕ ಕಂಡ್ರು ಪೂರ್ತಿ ತುಂಬ ಲಾಸ್ ಆಗ್ತೈತೆ. ತುಂಬ ಟ್ರೈ ಮಾಡಿದೆ ಮೇಡಮ್. ಆಲ್ಮೋಸ್ಟ್ ಕಸ್ಟಮರಿಗೆ ನಮಗೆ ಆಲ್ಮೋಸ್ಟ್ ಹುಡುಗರಿಗೂ ಸಹ ಏಟ್ ಬೀಳ್ತೈತೆ. ಹುಡುಗರು 70 ಜನ, ಆಲ್ಮೋಸ್ಟ್ ಒಂದು 60-40 ಜನಕ್ಕೆ ಸ್ಟಾಪಲ್ಲಿ ಊಟ ಮಾಡಬೇಕು. ಅವ್ರಿಗೂ ಸಹ ಗ್ಯಾಸ್ ಸಿಗ್ತಾಯಿಲ್ಲ. ನಾವು ಈಗ ಆಲ್ಮೋಸ್ಟು ಸೌದೆ ಒಲೆ ರೆಡಿ ಮಾಡ್ಕೊಂಡಿದ್ದೀವಿ. ಸ್ಟಾಪಿಗೆ ಮಾತ್ರ, ಕಸ್ಟಮರ್ ಕೊಡೋಕ್ಕಾಗಲ್ಲ, ಸ್ಟಾಪಿಗೆ ಮಾತ್ರ. ಬಟ್ ಏನೋ ಮುಂದೆ ನೋಡಬೇಕು ಹೆಂಗಾಗತ್ತೆ ಅಂತ. ಬಟ್ ನಾಳೆ ದಿನ ಹೆಂಗಾಗತ್ತೆ ನೋಡಬೇಕು. ಬಟ್ ಟೀ ಕಾಫಿ ಕೌಂಟರ್ ಕೊಡಬೇಕು ಅಂತ ತುಂಬ ಟ್ರೈ ಮಾಡೋದು. ಗ್ಯಾಸ್ ಎಲ್ಲೂ ಸಿಗ್ತಾನೆ ಇಲ್ಲ. ತುಂಬ ಜನ ಬಂದು ಹೋಗ್ತಿದ್ದಾರೆ, ಗೊತ್ತಿರೋ ಕಸ್ಟಮರ್ ಬರೋರು. ತುಂಬ ಪಾರ್ಕಲ್ಲಿ ಹೋಗ್ತಿದ್ರು, ಇಲ್ಲಿ ಬಂದಿರೋ ಟೀ ಕಾಫಿ ಕುಡಿತಿದ್ರು. ಟೀ ಕಾಫಿ ತುಂಬ ಕುಡಿಯೋರು ಆಲ್ಮೋಸ್ಟ್ ಬರೋರು ಇಲ್ಲಿಗೆ. ಟೇಸ್ಟ್ ಇದು ಚೆನ್ನಾಗಿರುತ್ತೆ ಅಂತ. ಬಟ್ ಎಲ್ಲ ಕೇಳ್ತಿದ್ದಾರೆ ಏನಾರು ಟ್ರೈ ಓಪನ್ ಮಾಡಿ ಅಂತ. ಬಟ್ ಆಗ್ತಾನೆ ಇಲ್ಲ, ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಏನಂತ ಅವರು ಕೆಲವರು ಅರ್ಥ ಮಾಡ್ಕೋತಿದ್ದಾರೆ, ಈ ಥರ ಆಗಿದೆ ಇರಲಿ ಅಂತ. ನಾಳೆನಾದ್ರು ಟ್ರೈ ಮಾಡಿ ಅಂತ ನೋಡೋಣ ಹೆಂಗಾಗುತ್ತೆ ಮುಂದೆ. ಗ್ಯಾಸ್ ಇಲ್ಲ ಸಪ್ಲೈ ಆದರೆ ಅಕಸ್ಮಾತ್ ಖಂಡಿತವಾಗಿ ಬೇರೆ ಏನೋ ಓಪನ್ ಆಗಲಿ ಅನ್ನೋ ಟೀ ಕಾಫಿ ಓಪನ್ ಮಾಡ್ಕೊಂಡು ಜ್ಯೂಸ್ ಓಪನ್ ಮಾಡಿ ಆದಷ್ಟು ಕಸ್ಟಮರಿಗೆ ಒಂದು 2 ಐಟಮ್ ಅವರು ಕೊಟ್ಕೊಂಡು ಮೂವ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀವಿ. ಓನರು ಏನು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಆಗೈತೆ. ಅವ್ರೂ ತುಂಬ ಬೇಜಾರಲ್ಲಿದ್ದಾರೆ. ಅವ್ರೂ ಆಲ್ಮೋಸ್ಟ್ ಎಲ್ಲಕ್ಕಿಂತ ಹುಡುಗರ ಪ್ರಾಬ್ಲಮ್ ಹಿಂಗಿದೆ. ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡ್ಬೋದು. ಬಟ್ ಇಲ್ಲಿ ಬೇರೆ ಕಡೆಯಿಂದ ಬಂದು ಊರಿಂದ ಇಲ್ಲಿದ್ದಾರೆ. ಅವ್ರಿಗೆ ಏನಿದ್ರು ಆ ಊಟ ವ್ಯವಸ್ಥೆ ಮಾಡಲೇಬೇಕು. ವ್ಯವಸ್ಥೆ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅವ್ರೂ. ಈಗ ಆಲ್ಮೋಸ್ಟ್ ಕಟ್ಟಿಗೆ ಸೌದೆ ಅಂತೇಳಿ ತಂದು ಮಡಿಕೋಕ್ಕೆ ಟ್ರೈ ಮಾಡಿದ್ದೀವಿ. ಏನಾಗುತ್ತೋ ಆಗಲಿ, ಫಸ್ಟ್ ಸ್ಟಾಪ್ ಅವ್ರು ಕ್ಲೀನಾಗಿ ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಒಂದು ಮುಂದೆ ಬರ್ತಾ ಇದ್ದಾರೆ. ನಮ್ಮ ಆಲ್ಮೋಸ್ಟ್ 60 ರಿಂದ 65 ಜನ ಇದ್ದಾರೆ. ರೆಡಿ ಮಾಡಲೇಬೇಕು. ಯಾರಲ್ಲಿ ನೇಪಾಳವರು ಇರೋದು ಆಲ್ಮೋಸ್ಟ್ ಅವರಿಗೆಲ್ಲ ರೆಡಿ ಮಾಡಲೇಬೇಕು. ಇಲ್ಲಿ ಊರಿಗೆ ಹೋದ್ರೆ ಸಡನ್ನಾಗಿ ಕಳಿಸೋಕ್ಕೂ ಆಗಲ್ಲ. ಪ್ರಾಬ್ಲಮ್ ಆಗುತ್ತೆ, ಮುಂದೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ತುಂಬ ಇದೆ. ನೆಕ್ಸ್ಟ್ ಹೋಟ್ಲು ಓಪನ್ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಬರ್ತಿದ್ದಾರೆ. ಆಲ್ಮೋಸ್ಟ್ ಬರ್ತಿದ್ದು ಏಜ್ ಆದವರಲ್ಲಿ. ಆಲ್ಮೋಸ್ಟ್ ಇಲ್ಲಿ ಟೆಂಪಲ್ ಬರ್ತಿರೋ ಸಾಯಿಬಾಬಾ ಟೆಂಪಲ್ಗೆ. ಈ ಕಡೆ ಶಾಪಿಂಗ್ ಬರ್ತಿದ್ದವರು, ಆಲ್ಮೋಸ್ಟ್ ಪಾರ್ಕ್ ಹೋಗ್ತಿದ್ರು. ಬೆಳಗ್ಗೆ ಟೈಮಲ್ಲಿ ಆಲ್ಮೋಸ್ಟ್ 6:30-7 ಗಂಟೆಗೆಲ್ಲ ತುಂಬ ಜನ ಬರ್ತಿದ್ರು. ಫುಲ್ ಕ್ರೌಡ್ ಆಗ್ತಿತ್ತು. ಟೀ ಕಾಫಿಗೋಸ್ಕರನೇ ಬರ್ತಿದ್ದವರು. ಈಗ ತುಂಬ ಜನ ಬಂದು ಹೋಗ್ತಿದ್ದಾರೆ, ಏನಾದರೂ ಮಾಡಿ ಅಂತ ಹೇಳ್ತಾರೆ. ನಮ್ಮ ಓನರ್ ತುಂಬ ಟ್ರೈ ಮಾಡ್ತಾರೆ. ಅಲ್ಲ ಆ ಕಡೆ ಅವ್ರ ಫ್ರೆಂಡ್ ಅಲ್ಲಿ ಎಲ್ಲ ಕಡೆ ವಿಚಾರಿಸ್ತಾ ಇದ್ದಾರೆ, ಟೀ ಕಾಫಿ ಕೌಂಟ್ರ್ ಓಪನ್ ಮಾಡಲೇಬೇಕು ಅಂತ. ಬಟ್ ಆಗ್ತಾನೆ ಇಲ್ಲ, ಎಲ್ಲೂ ಗ್ಯಾಸ್ ಸಿಗ್ತಾನೆ ಇಲ್ಲ. ಬೇಜಾರು ಅಂತ ತುಂಬ ಬೇಜಾರಿದೆ. ನಮಗೆ ಒಂಥರ ಬೇಜಾರಾಗ್ತದೆ. ಕೆಲವಕ್ಕೆ ಕಸ್ಟಮರ್ ಬಂದು ಕೇಳಿದ್ರೆ ಬೇಜಾರಾಗ್ತೈತೆ. ಏನು ಮಾಡೋಂಗೆ, ಅವ್ರು ಏನು ತೊಗೋತಾರೆ ನಿರ್ಧಾರ ಅದ್ರ ಮೇಲೆ ಇದೆ. ನಮ್ಮ ಈ ಹೋಟ್ಲು ಸಪ್ಲೈ ಮಾಡೋದು ನೋಡಬೇಕು ಹೆಂಗಾಗತ್ತೆ ಅಂತ. ನೋಡುವ ಮುಂದೆ ಏನೋ ಆಗಿದ್ರೆ ಈ ಥರ ಆಗಿದೆ. ಬಡವ ಮಕ್ಕಳ ಮೇಲೆ ಹೊಡಿತಾ ಇರ್ತಾರೆ ಅಷ್ಟೇ, ಏನಿಲ್ಲ. ಈಗ ನಂಬಿ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡೋ ಹುಡುಗರ ಮೇಲೆ ಪ್ರಾಬ್ಲಮ್ ಆಗ್ತೈತೆ. ಓನರ್ಗಳು ನಮ್ಮಂಥವ್ರಿಗೆಲ್ಲ ಜನ ಹೆಂಗೆ ಸ್ವಲ್ಪ ಒಟ್ಟ ಮೇಲೆ ಬಟ್ಟೆ ಮೇಲೆ ತಂಡಿ ಮೇಲೆ ಆಗ್ತಾ ಮಾಡ್ಬಿಟ್ಟಿದ್ದಾರೆ. ಈಗ ಸರ್ಕಾರ ನಮ್ಮ ಮಾಡಿರೋದು. ಈಗ ಏನು ಹೇಳಂಗಿರುತ್ತೆ. ಬೇರೆ ಕಡೆ ಎಲ್ಲ ಕೆಲಸ ನೋಡೋಕೋದು ಎಲ್ಲೇ ಈ ಬಿಟ್ಟರೆ ನಮ್ಮ ಬೇರೆ ಕಡೆ ಎಲ್ಲೋ ಕೆಲಸನೂ ಕೊಡ್ತಿಲ್ಲ. ಹೋದ್ರೆ ಊರಿಗೆ ಹೋಗಬೇಕು, ಜಮೀನು ಕೆಲಸ ಆತನಿಗೆ ಮಾಡ್ತಾರೆ ಕೆಲವರು ಗೊತ್ತಿರೋರು. ಇನ್ನು ಕೆಲವ್ರು ಏನು ಇಲ್ಲದವ್ರು ಮಾಡಲೇಬೇಕು ಅನ್ನೋ ಎಂಬಲ್ಲಿ. ಆಲ್ಮೋಸ್ಟ್ ಈಗ ಇಲ್ಲಿ ನಂಬ್ಕೊಂಡಿರೋರು ಇದ್ದಾರೆ ಹೋಟ್ಲಲ್ಲಿ ಊಟ ಮಾಡಬೇಕು ಅನ್ನೋರು. ಅವರು ಕತೆ ಹೇಳಿ ನಮ್ಮ ಕತೆ ಹೆಂಗೆ ಇರ್ತಾರೆ, ಅವ್ರ ಕತೆಗಳು ಹೆಂಗಿರುತ್ತೆ. ಆಫೀಸಲ್ಲಿ ಕೆಲಸ ಮಾಡೋರು ಇರ್ತಾರೆ, ಬಿಟ್ಟಿದ್ದಾರೆ. ಬೆಳಗ್ಗೆ ಟೈಮಲ್ಲಿ ಟೀ ಸಿಕ್ಕರೆ ಸಾಕು, ಟಿಫನ್ ಸಿಕ್ಕರೆ ಸಾಕು, ಒಂದು ಟೈಮ್ ತಿನ್ಕೊಂಡು ಆರಾಮಾಗಿ ಕೆಲಸಕ್ಕೆ ಹೋಗೋ ಅಂತ ಮಾಡಿರ್ತಾರೆ. ಈ ಥರ ನಮ್ಮದೇನೋ ಆದರೆ ಸರಿ. ಸಣ್ಣ ಪುಟ್ಟ ಹೋಟ್ಲುಗಳಿಗೆಲ್ಲ ನಂಬ್ಕೊಂಡ್ರೆ ಅವರು ಇಲ್ಲ. ಈಗ ಅವರಿಂದ ಎಷ್ಟೋ ಜನ ಇದ್ದಾರೆ, ನಮ್ಮ ಜೀವನ ಮಾಡ್ತಿದ್ದಾರೆ. ಎಲ್ಲ ಪ್ರಾಬ್ಲಮ್ ಆಗಿದೆ, ತುಂಬ ಪ್ರಾಬ್ಲಮ್ ಆಗಿದೆ. ನೋಡೋ ಮುಂದೆ ಏನಾಗುತ್ತೆ, ಸರ್ಕಾರ ಯಾವ ಥರ ತಗೋತದೆ ನಿರ್ಧಾರ ನೋಡಬೇಕು. ಹೌದು, ನಮ್ಮ ಮನೇಲೂ ಫೋನ್ ಮಾಡಿದ್ರೆ ಅದು ಇದೇ ಡಿಸ್ಕನೆಕ್ಟೇ ಆಗ್ತಾ ಇದೆ. ಹೀಗಾಗಿ ಯಾರಿಗೂ ಇಲ್ಲ. ಸುಮಾರು ನಾವು ಅಲ್ಲಿ ಹೋದರೆ ಅಲ್ಲಿ ಏಜೆನ್ಸಿಯವರು ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಪ್ರಾಬ್ಲಮಲ್ಲಿ ಇದ್ದಾರೆ. ಅವ್ರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಇದು ರಾಜ್ಯ ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು ಗೊತ್ತಿಲ್ಲ.
ಬೇಗ ಬಗೆಹರಿಸಿದ್ರೆ, ಯಾಕೆಂದರೆ ಜನಗಳು ತುಂಬ ಆತಂಕದಲ್ಲಿದ್ದಾರೆ. ಯಾಕೆಂದರೆ ನಾಳೆ ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಟಿಫನ್ ಸಿಗಲ್ಲ, ಊಟ ಸಿಗಲ್ಲ, ಮಕ್ಕಳಿಗೆ ಸಿಗಲ್ಲ ಅನ್ನೋದು ಭಯ ಭೀತರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಬೇಗ ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು ಅಂತ ನನ್ನ ಮನವಿ. ಈಗ ಮೊದಲು ಬಂದ್ಬಿಟ್ಟು 15 ದಿನಕ್ಕೆ ಬುಕ್ ಆಗ್ತಾಯಿತ್ತು. ಈಗ ಸಿಂಗಲ್ ಸಿಲಿಂಡ್ರ್ ಇದ್ದರೆ 15 ದಿನಕ್ಕೆ ಬುಕ್ ಆಗ್ತಾಯಿತ್ತು. ಈಗೇನೋ ಹೊಸ ರೂಲ್ಸ್ ಮಾಡಿದ್ದಾರಂತೇನೋ ಕೇಂದ್ರ ಸರ್ಕಾರದವರು, 30 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ನಮ್ಗೆ ಇನ್ನು ಕನ್ಫರ್ಮ್ ಆಗಿಲ್ಲ. ಅಲ್ಲಿ ಏಜೆನ್ಸಿಯವ್ರು ಹೇಳ್ತಾ ಇರೋದು 30 ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮದು ಸಿಲಿಂಡ್ರ್ ಇನ್ನೊಂದು ಎಕ್ಸ್ಟ್ರಾ ಇರೋದ್ರಿಂದ ನಡೀತಾ ಇದೆ. ಮತ್ತು ನಮಗೀಗ 15 ದಿನ ಬಿಟ್ಟು ನಮ್ಗೇನು ಪ್ರಾಬ್ಲಮ್ ಅಂತ ನೋಡಬೇಕು. ಎಲ್ಲ ಈಗ ಕೆಲವು ಈ ಚಿಕ್ಕ ಅಂಗಡಿಗಳಲ್ಲಿ ಕಾಫಿ ಟೀ ಮಾಡೋರೆಲ್ಲ ಈ ಮನೆ ಸಿಲಿಂಡ್ರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಅರ್ಧ ಬ್ಲ್ಯಾಕ್ ಹೋಗ್ತದೆ ಅಂತ ನನಗೆ ಮಾಹಿತಿ ಇದೆ. ಸೊ 1500 ಹಂಗೆ ತೊಗೊತಾ ಇದ್ದಾರೆ ಅಂತಾರೆ. ಅದನ್ನು ಸ್ವಲ್ಪ ಟೈಟ್ ಮಾಡಿದ್ರೆ ಈ ಕಡೆ ಸ್ವಲ್ಪ ಮನೆಗಳಿಗೆ ಅನುಕೂಲ ಆಗ್ಬೋದು. ಎಲ್ಲ ಸುಳ್ಳು ಮೇಡಮ್. ಅದು ಏನಂದರೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ಕುಂತಿರ್ತಾರೆ, ಈ ಬಡ ಬಗ್ಗರಿಗೆಲ್ಲ ಪಾಪ ಇವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೋಟ್ಲು ಇದ್ದರು ಹೌದೌದು ಬಂದಾಗಿದೆ. ಯಾಕೆಂದರೆ ಅವ್ರ ಏಜೆನ್ಸಿಯವರು ಕೊಡೋದಿಲ್ವಲ್ಲ, ಹಾಗಾಗಿ ಅವರು ಡಬಲ್ ಮಾಡಿದರು, ಸ್ವಲ್ಪ ರೇಟ್ ಜಾಸ್ತಿ ಮಾಡಿಕೊಂಡು ಮಾಡ್ತಾಯಿದ್ರು. ಈಗ ಅದಕ್ಕಿಂತ ಜಾಸ್ತಿ 3000 ರೂಪಾಯಿ ಕೊಡಬೇಕಂದ್ರೆ ಎಲ್ಲಿ ವರ್ಕೌಟ್ ಆಗುತ್ತೆ ಇವತ್ತು? ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಈ ಗ್ಯಾಸ್ ಇಷ್ಟೊಂದೆಲ್ಲ ಆಗ್ಬಿಟ್ರೆ ಎಣ್ಣೆನೂ ಜಾಸ್ತಿ ಆಗಿದೆ. ಸರಿ, ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಈ ಸಂಬಂಧಪಟ್ಟವ್ರು ಹೇಳ್ಬೇಕಾಗಿ. ಈ ಥರ ಮುಂದುವರೆದ ಅಂದರೆ ಹೋಟೆಲು ಇದಾಗುತ್ತೆ. ಆಮೇಲೆ ಇದು ತುಂಬ ತಪ್ಪು. ಅಂದರೆ ಅದೇನು ಹ್ಯೂಮನ್ ರೈಟ್ಸ್ ಅಂತ ನಾವು ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅಂತ ಅಂತೀವೋ ಅವೆಲ್ಲ ಕಡಿತ ಆಗುತ್ತೆ ಅಂತ ಅನ್ಕೊತೀವಿ. ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ 1 ಸಿಲಿಂಡ್ರ್ ಇತ್ತು. ಮೊನ್ನೆ 2 ಡೇಸ್ ಆಯಿತು ನಾನು ಬುಕ್ ಮಾಡಿ, ಇದುವರೆಗೂ ಬಂದಿಲ್ಲ. ಸುಮಾರು ಮೊದಲು ಏನಾಗ್ತಾಯಿತ್ತು ಅಂದರೆ, ಒಂದು ಸರಿ ನಾವು ಇವಾಗ ಬುಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಮಾರನೇ ದಿವಸ ಅಲ್ಲ, ಅದ್ರ ಮಾರನೇ ದಿವಸ ಬರೋದು. ಸದ್ಯಕ್ಕೆ ನಾನು 3 ದಿವಸ ಆಗಿದೆ ಬುಕ್ ಮಾಡಿ, ಇದುವರೆಗೂ ನನಗೆ ಬಂದಿದ್ರೆ ಅಂದರೆ ಅವ್ರು ಫೋನ್ ಮಾಡೋದಂದರೆ ರಿಸೀವ್ ಮಾಡ್ತಾರೆ. ಮೇಡಮ್, ಇದು ಕಮರ್ಷಿಯಲ್ ಅಂತ ನನಗೇನೋ ಹೋಟ್ಲ್ದಂದಾಗ ಕಮರ್ಷಿಯಲ್ ಬರುತ್ತೆ. ಸೊ ನಮ್ಮದು ಬಂದು ಮನೆ ವಿಚಾರದಲ್ಲಿ ಇರೋದ್ರಿಂದ ನಮ್ಮ ಪ್ರಕಾರ ನಮಗೇನು ಅಷ್ಟೊಂದು ತೊಂದರೆ ಆಗಿಲ್ಲ. ಬಟ್ ಆ ಥರ ಇದೆ, ಮತ್ತು ಭಾವನೆಯಲ್ಲಿ ಒಂದೇನೋ ಭಯ ಇದೆ. ಸೊ ಹಾಗಾಗಿ ನಮ್ಗೆಲ್ರಿಗೂ ಭಯ ಅನ್ನೋದೇನೋ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದರೂ ಆಗೋಗ್ಬಿಡುತ್ತೋ ಏನಾಗುತ್ತೋ ಅನ್ನೋಂಥದ್ದು ಒಂದು ಆತಂಕ ಇದೆ. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಬುಕ್ಕಿಂಗ್ ಮಾಡಿದ ತಕ್ಷಣ ಒಂದು 2-3 ದಿವಸದಲ್ಲಿ ಬರ್ಬೋದು. ಇಲ್ಲ ಮೇಡಮ್, ನಾವೆಲ್ಲ ಆನ್ಲೈನಲ್ಲಿ ಮಾಡ್ತೀವಿ. ಆ ಥರದ್ದು ಗಮನ ನನಗೆ ಬಂದಿಲ್ಲ. ಬಟ್ ಅದು ಏನೋ ಸುಳ್ಳಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಸರ್, ಈಗ ಸಹಜವಾಗಿ ವಿಶ್ವದಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 70-80 ದೇಶಕ್ಕೆ ಇದು ಹೊಡೆತ ಬಿದ್ದಿದೆ ಅನಿಸುತ್ತೆ, ಸೇಲ್ ಮತ್ತು ವಾರ್ ನಡೀತಾ ಇರೋದ್ರಿಂದ. ಸೊ ಅದು ಡಿಪೆಂಡ್ ಬೈ ವಿದೇಶಿ ಇರೋದ್ರಿಂದ ಮೋದಿ ಅವರಾಗಲಿ ಇನ್ನೊಬ್ಬರಾಗಲಿ ಅಥವಾ ಸಾಮಾನ್ಯ ಮನುಷ್ಯನಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಮೋದಿಯವರು ಒಂದು ನಿಮಿಷ ವಿದೇಶಿಯವ್ರ ಹತ್ರ ಮಾತಾಡಿ ಇವತ್ತೇನೋ ಮೋಸ್ಟ್ಲಿ ಪೋರ್ಟಲ್ಲಿ ಬಂದಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಅದೊಂದು ಸಕ್ಸಸ್ಫುಲ್ ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 10-15 ಬೋಟ್ಗಳು ಬರ್ಬೋದು ಅನ್ನೋದು ಇದೆ. ಆಮೇಲೆ ಆತಂಕ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಖಂಡಿತ ಅದಂತೂ ಸತ್ಯ. ನಮ್ಮ ದೇಶದಲ್ಲಿ ಏನು ಇಲ್ವಲ್ಲ, ಪೆಟ್ರೋಲ್ ಇಲ್ಲ ಮತ್ತು LPG ಇಲ್ಲ, ಏನೂ ಇಲ್ವಲ್ಲ. ಸೊ ಹಾಗಾಗಿ ನಮ್ಗೆ ಆತಂಕ ಇರುತ್ತೆ ಮತ್ತು ಇದು ಇರುತ್ತೆ ಮೇಡಮ್, ಸಹಜ. ಮೇಡಮ್, ಇಡೀ ದೇಶಕ್ಕೆ ಆಗಿದೆ, ಇಡೀ ಪ್ರಪಂಚಕ್ಕೆ ಆಗಿದೆ. ಆಮೇಲೆ ಇದನ್ನು ನಿಲ್ಲಿಸ್ಬೇಕಾಗಿರೋ ದೊಡ್ಡಣ್ಣ ಅಮೇರಿಕ ಟ್ರಂಪ್ ಅವರು ಮಾಡಬೇಕು. ಟ್ರಂಪ್ ಅವರು ಒಂದು ನರೇಂದ್ರ ಮೋದಿ ಅವ್ರಿಗೆ ಆತ್ಮೀಯರಿದ್ದಾರೆ ಅಂತ ಅನಿಸುತ್ತೆ. ಅವರು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೋದು, ಜಾಸ್ತಿ ಹೇಳಲಿಕ್ಕೆ ಆಗಲ್ವಲ್ಲ. ಇದೊಂಥರ ಸ್ವಾರ್ಥದಿಂದ ನಡೀತಾರ ಯುದ್ಧ ಅಂತ ನನ್ನ ಅನಿಸಿಕೆ. ಜನಗಳು ಮತ್ತು ಅವ್ರಿಗೆ ನಮ್ಮನ್ನು ಏನು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಜನ ಅಂತ ತಿಳ್ಕೊಂಡಿದಾರ, ಇಲ್ಲ ನಾಯಿ ಮರಿ ಅಂತ ತಿಳ್ಕೊಂಡವ್ರ, ಇಲ್ಲ ಕುದುರೆ, ಈ ಥರ ಏನು ತಿಳ್ಕೊಂಡಿದ್ದಾರೆ ನನಗಂತೂ ಅರ್ಥ ಆಗಲಿಲ್ಲ. ನಮ್ಮ ಜನಗಳನ್ನ ಬೆಲೆನೇ ಇಲ್ದಿರಂಗೆ ಮಾಡಿದಾರಪ್ಪ. ನನಗಂತೂ ಆಶ್ಚರ್ಯ. ಅಂದರೆ ನಾವು ಇದೀವಾ ಇಲ್ಲ ಅಂತ ನಮಗೆ ಆಶ್ಚರ್ಯ. ನಮಗೆ ಅಂತ ಈಗ ಮನೆಗಳಿಗೆ ಅಂತ ಹೇಳೋದಕ್ಕಾಗಲ್ಲ. ಈಗ ಹೋಟೆಲ್ಸ್ಗೆ, ಇಂಡಸ್ಟ್ರಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ಬಟ್ ನಮಗೂ ಈಗ ಬೇರೆ ಮೂರು ಹೋಟ್ಲು ನೋಡಿ 4ನೇ ಹೋಟ್ಲಿದ್ದು ನಾವು ಬಂದಿದ್ದು. ಅಲ್ಲಿ ಯಾವುದು ವಾಕರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದಾದಮೇಲೆ ಅದು ಯಾವುದೋ ಇನ್ನೊಂದು ಸಾಗರ್ ಅಂತೇಳಿ ಅದು ಕ್ಲೋಸ್ ಮಾಡಿದ್ದಾರೆ, ಶಾಂತಿ ಸಾಗರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇದು 4ನೇ ಹೋಟ್ಲಿದ್ದು ನಾವು ಬಂದಿದ್ದು. ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಪ್ರೆಸೆಂಟ್ಗೆ ಡಿಸ್ಟರ್ಬ್ ಆಗ್ತಾ ಇದೆ. ಗೌರ್ಮೆಂಟ್ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ಇದ್ರ ಮೇಲೆ ಸೀರಿಯಸ್ ಆಗಿ ಸಿಲಿಂಡರ್ಗಳನ್ನ ವಿತರಣೆ ಮಾಡೋದ್ರಲ್ಲಿ ಸರಿ ಆಗುತ್ತೆ. ಆಲ್ಮೋಸ್ಟ್ ಎವ್ರಿ ಡೇ ಅನ್ನೋದಕ್ಕಿಂತ ವೀಕ್ಲಿ 3 or 2 times. ಮಲ್ಲೇಶ್ವರಮ್ಮ ಇವರು ದೇವನಹಳ್ಳಿ, ಇವರು ನಮ್ಮ 8ನೇ ಮೈಲಿಲಿರೋದು.
ಎಲ್ಲರೂ ಇಲ್ಲಿ ಬಂದು ಜಾಯ್ನ್ ಆಗ್ತೀವಿ ಅಂದರೆ ಜಸ್ಟ್ ಕಾಫಿ ಕುಡಿಯೋಕ್ಕೋಸ್ಕರನೇ ಎಲ್ಲ ಬರ್ತೀವಿ. ಅದು ಸಿಗಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಯಾರು ಮೀಟ್ ಮಾಡಲ್ಲ, ಹಂಗಾಗ್ಬಿಡೋದು. ಖಂಡಿತ ಹೌದು, ಅದೇ ಕಾರಣ ಆಗಿರೋದು. ಬಟ್ ಇಷ್ಟು ದೊಡ್ಡ ಕಂಟ್ರಿ, ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರ್ತಕ್ಕಂಥ ಕಂಟ್ರಿ ಒಂದು ಸ್ವಲ್ಪ ರಿಸರ್ವ್ ಇರಬೇಕು, ನಮಗೆ ರಿಸರ್ವ್ ಆಗಿರಬೇಕಾಗಿತ್ತು. ಇದು ಮೊದಲೇ ಗೊತ್ತಿತ್ತು ಇವ್ರಿಗೆ ಈ ಥರ ಹಂಗಾಗುತ್ತೆ ಅಂತ. ಇದೇನು ಇರಾನ್ ಮೇಲೆ ಹೊಸ್ತಾಗಿರೋದಲ್ಲ, ಆಲ್ರೆಡಿ ಒಂದು 3 months ಬ್ಯಾಕ್ ಒಂದು ಸಲ ಆಗಿದೆ. ಇದನ್ನು ಒಂದು ಸ್ವಲ್ಪ ಅವರು ಅಡ್ವಾನ್ಸ್ ಆಗಿ ಇವರು ಪ್ರಿಪೇರ್ ಆಗಿದ್ದರೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ. ಇದೇ ಪ್ರಾಬ್ಲಮ್ಮು US ಅಲ್ಲಿ ಹಾಕಿಲ್ಲ, ಲಂಡನಲ್ಲಿ ಹಾಕಿಲ್ಲ, ಚೈನಾದಲ್ಲಿ ಹಾಕಿಲ್ಲ, ನಮಗೆ ಯಾಕೆ ಆಗಬೇಕು? ಶ್ರೀಮಂತರಿಗೆ ಅಂತಲ್ಲ, ಬಡವ್ರಿಗೆ ಅಂತಲ್ಲ, ಎಂಟೈರ್ ಮೇಜರ್ ಆಗಿ ಫಸ್ಟು ಏಟ್ ಬೀಳೋದೇ ಬಡವನಿಗೆ. ಆಟೋ ಓಡಿಸೋರು ಏನಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಲೆವೆಲಿಂದ ಸ್ಟಾರ್ಟ್ ಆದರೆ ಮಿಡ್ಲ್ ಕ್ಲಾಸ್ ಅವರು ಸೆಕೆಂಡ್ ಹೊಡ್ತಾ ಬೀಳುತ್ತೆ. ಹಂಗೆ ಹೋಗ್ತಾ ದೊಡ್ಡವ್ರ ಗಂಟನೂ ಬೀಳುತ್ತೆ. ದೊಡ್ಡವರು ಬೇಕಾದ್ರೆ ಇವತ್ತು 2,000 ರೂಪಾಯಿ ಒಂದು ಸಿಲಿಂಡ್ರ್ ಆದರೂ ಅವರು ದುಡ್ಡು ಕೊಟ್ಬಿಟ್ಟು ತೊಗೋತಾರೆ. ಆಟೋ ಡ್ರೈವರ್ ಆಗಿರ್ಬೋದು, ಇನ್ನೊಂದು ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗಾಗಿರ್ಬೋದು 2,000 ರೂಪಾಯಿ ಒಂದು ಸಿಲಿಂಡರ್ ಕೊಟ್ಟು ತೊಗೊಳೋದಕ್ಕಾಗುತ್ತಾ ಹೇಳಿ? ಅಲ್ಲ, ಈಗ ಡೊಮೆಸ್ಟಿಕ್ ಮಾಡಲಿಲ್ಲ, ಬಟ್ ಕಮರ್ಷಿಯಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟು ಅದೆಷ್ಟಾಗಿದೆ ಅಂತ ಗೊತ್ತಿಲ್ಲ. ಶಾಂತಿ ಸಾಗರದ ಕಾಫಿ ಕುಡಿಯೋಣ ಅಂತ ಬಂದ್ವಿ, ಅವ್ನು ಏನೂ ಇಲ್ಲ ಅಲ್ಲಿ. ನಾವು ಬರೀ ಟಿ ವಿ ನೋಡ್ತಾ ಇದ್ವಿ, ಮರ್ತ್ಬಿಟ್ಟಿದ್ವಿ ಟಿ ವಿ ನೋಡಿ. ತಕ್ಷಣ ನಾವು ಆಫೀಸ್ ಬಿಗ್ ಹಾಕೊಂಡು ಬಂದು ಕಾಫಿ ತಿಂಡಿ ತಿನ್ನೋಣ ಅಂತ ಬಂದ್ವಿ, ಏನಿಲ್ಲ ಅಲ್ಲಿ. ಆಮೇಲೆ ಸರ್ಪ್ರೈಸ್, ನಾವು ಟಿ ವಿ ನೋಡಿದ್ದು ಮರ್ತಿದ್ದೀವಲ್ಲ ಅಂತ ಅಂದ್ಕೊಂಡ್ವಿ. ಅವರು ಲೇಬರೆಲ್ಲ ಹಾಲೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟವ್ರೆ ಮನೆ ಕಳ್ಸಕ್ಕೆ. ಅವರು ಓನರೇ ನಮ್ಮನ್ನು ಕೇಳ್ತಾರೆ, ಅವರು ಪ್ರೈವೇಟಲ್ಲಿ ಒಂದು ಸಿಲಿಂಡ್ರ್ ಕೊಡಿ, ಲೇಬರ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಅಟ್ಲೀಸ್ಟ್ ಅವ್ರಿಗಾರು ಅಡುಗೆ ಮಾಡಿ ಆಗುತ್ತೆ ಅಂತ. ಹೆಂಗೆ ಕಾಂಟ್ಯಾಕ್ಟ್ ಇರುತ್ತೆ? ಅದೆಲ್ಲ ಆಗಲ್ಲ ಮೇಡಮ್. ಖಂಡಿತ ಡೆಫಿನೆಟಾಗಿ. ಹೆಂಗೆ ತರ್ತಾರೆ ಅವರು? ತರೋದೇ ಇಲ್ಲ. ಒಂದು ಸಿಲಿಂಡ್ರಿಗೆ 2,000 3,000 ಅವ್ರು ಹೇಳ್ತಾರೆ, ಜಾಸ್ತಿ ಮಾಡಿದ್ರೆ ಓಕೆ ಅಂದೇ ಯಾರು ಮೇಡಮ್. ಒಂದು ಮಿನಿಮಮ್ 5 ನಾವು ನೋಡಿದ ಪ್ರಕಾರ. ಯಾಕೆಂದ್ರೆ ಫ್ರೀಕ್ವೆಂಟ್ ಅದು ಆರೋದೇ ಇಲ್ವಲ್ಲ ಒಲೆ. ಏನೋ ಕಾಫಿ ಮಾಡ್ತಾ ಇರ್ತಾರೆ, ಟೀ ಮಾಡ್ತಾ ಇರ್ತಾರೆ, ದೋಸೆ ಮಾಡ್ತಾ ಇರ್ತಾರೆ, ಮತ್ತು ಸ್ವಿಚ್ ಆನ್ ಮಾಡೋಕ್ಕೆ ಆಗೋದೇ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ ಆಲ್ವೇಸ್. ಅದು ಆನ್ ಆಗಿರಬೇಕು. ಮೇಡಮ್ ಜಾಸ್ತಿ ಆಗ್ಬಿಡುತ್ತೆ, 15,000-20,000 ರೂಪಾಯಿ. ಅವ್ರು ಹೆಂಗೆ ಸಂಪಾದನೆ ಮಾಡ್ತಾರೆ? ಈಗ ನಾವೇನು ಗೊತ್ತಾ, ಇವರು ಕಾಫಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ತಕ್ಷಣ 100 ರೂಪೀಸ್ ಕೊಡಿ ಅಂದರೆ ಏನೂ ಇಲ್ಲ, ಲೋಟದಲ್ಲಿ ನೀರು ಕುಟ್ಬಿಟ್ಟು ಮನೆಗೆ ಹೋಗ್ತೀವಿ ಅಷ್ಟೇ. ಮೇಡಮ್ ಪರಿಹಾರ ಅದೇ ಗೊತ್ತಿಲ್ಲ, ಏನೂ ಇಲ್ಲ. ನಮಗೆಲ್ಲ ಯುದ್ಧ ಎಲ್ಲ ನೋಡ್ತಾರೆ, ಇದೇ ಫಸ್ಟ್ ಟೈಮ್ ನಾವೆಲ್ಲ ಅಲ್ವಾ. ಇಲ್ಲ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ಸಣ್ಣ ಪುಟ್ಟ ಎಲ್ಲ ನೋಡಿದ್ವಿ, ಬಟ್ ಕಂಟ್ರಿ ವೈಡ್ ಈಗ ಯುದ್ಧ ಆಗ್ತಾ ಇರೋದು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾವೆಲ್ಲ. ನಾವಲ್ಲಿ ಕಂಪ್ನಿ SSC ಇದೆಯಲ್ಲ, ನಾವು ಅಲ್ಲೇ ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿ ಹೋದರೆ ಕರೆಕ್ಟಾಗಿ ಏನತ್ರ ಉತ್ತರ ಅಂತ ಸಿಗುತ್ತೆ ನಮಗೆ. ಈಗ ನಮ್ಮ ತೊಗೋತಾನೆ ಇಲ್ಲ ಅಲ್ವಾ. ಸೊ 1 or 2 ಟೈಮ್ ಟ್ರೈ ಮಾಡ್ತೀನಿ, 10 ಸಾರಿ ಟ್ರೈ ಮಾಡ್ತೀನಿ, ಸಿಗಲಿಲ್ಲ ನಾವು ಅಲ್ಲೇ ಹೋಗ್ಬೇಕಾಗುತ್ತೆ. ಅದು ಪ್ಯಾನಿಕ್ ಬೈಯಿಂಗ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಜನರ ಆ ಥರ ಮಾಡ್ಕೊತಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನರೇಂದ್ರ ಮೋದಿ ಇರೋವ್ರಿಗೂ. ಅದು ಸುಮ್ಮನೆ ಪ್ಯಾನಿಕ್ ಬೈಯಿಂಗ್. ನಮ್ಮನೆಲ್ಲೂ ನನ್ನ ವೈಫು ಸುಮ್ಮನೆ XYZ ನಿಮಗೆ ಗೊತ್ತದು, ನಿಮಗೂ ಗೊತ್ತಿರತ್ತೆ ಅಷ್ಟೇ. ಇಲ್ಲ ಅಂದರೆ ಅದ್ರ ಬಗ್ಗೆ ಮೇಡಮ್ ಅವ್ರವ್ರ ಕನೆಕ್ಷನ್ಸ್ ಎಲ್ಲ ಅವ್ರವ್ರು ತರಿಸ್ಕೊತಾರೆ. ಇದು ದೊಡ್ಡವ್ರದ್ದಿರತ್ತೆ, ಅವ್ರು ತರಿಸ್ಕೊತಾರೆ, ಅವ್ರ ಕನೆಕ್ಷನ್ಸ್ ಎಲ್ಲ ಅವ್ರು ತರಿಸ್ಕೊತಾರೆ. ಯುದ್ಧ ಕಾರಣ ಇಲ್ಲ ಇಲ್ಲಿ. ಜನರು ಪ್ಯಾನಿಕ್ ಬೈಯಿಂಗ್ ಅಂತ ಸುಮ್ಮನೆ ಮಾಡ್ಕೊತಾ ಇದ್ದಾರೆ. ಭಯ ಪಟ್ಕೊಂಡು ಸುಮ್ಮನೆ 1-2 ತೆಗೆದಿಟ್ಕೊಡೋಣ ಹಬ್ಬಿಸ್ತಾ ಇರೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಅನ್ನೋದು ಡೆಫಿನೆಟ್ ಆಗಿ ಆಗತ್ತೆ ಡೆಫಿನೆಟ್ ಆಗಿ. ಆದರೆ ಏನೂ ಮಾಡೋಕ್ಕಾಗಲ್ವಲ್ಲ, ಅದನ್ನ ಎಲ್ಲರೂ ಆ್ಯಸ್ ಇಟ್ ಈಸ್ ತೊಗೋಬೇಕಾಗತ್ತೆ. ಏನು ನೀವಾಗಲಿ, ನಿಮ್ಮ ಮನೇಲಾಗಲಿ, ನಮ್ಮ ಮನೇಲಾಗಲಿ ತೊಗೋಬೇಕಾಗತ್ತೆ ಅಷ್ಟೇ. ನನಗೆ ಆ ರೀತಿ ಏನು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. 4 ಸೌದೆ ತೊಗೊಂಬರ್ತೀನಿ, ಒಲೆ ಹತ್ತಿಸ್ತೀನಿ, ಅಡುಗೆ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ಇಶ್ಯೂ ಅಷ್ಟೇ. ಎಲ್ಲ ಈಸಿಯಾಗಿ ತೊಗೊಂಡ್ರೆ ಎಲ್ಲ ಈಸಿ, ಕಷ್ಟ ಅಂತ ತೊಗೊಂಡ್ರೆ ಕಷ್ಟ ಅಷ್ಟೇ. ಪ್ರಾಬ್ಲಮ್ ದೇವರಾಣೆಗೂ ಇಲ್ಲ. ಸುಮ್ಮನೆ ಪ್ಯಾನಿಕ್ ಬೈಯಿಂಗ್ ಅಂತ ಹೇಳಿದ್ನಲ್ಲ, ಇವಾಗ ಸುಮ್ಮನೆ 1-2 ತೆಗೆದಿಟ್ಕೊಳಕ್ಕೆ ಹೋಗ್ತಾರೆ. ಅದು ಸ್ವಲ್ಪ ಶಾರ್ಟ್ ಫಾಲ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಹಬ್ಬಿಸ್ಬೇಕು ಅಂದರೆ ಇವಾಗ ನಿಮ್ಮ ಮನೇಲಾಗಲಿ ನೀವು ಭಯ ಬೀಳ್ತೀರ, ನಮ್ಮ ಮನೇಲಿ ನಾವು ಹೆಂಗಸ್ರಾದ್ರು ಅವ್ರ ಮೆಂಟಾಲಿಟಿ ಅದೇ ಇರುತ್ತೆ. ನಮ್ಗೆ ಸಿಗ್ಲಿಲ್ಲ ಅಂದರೆ ಇನ್ನೇನು ಪ್ರಾಬ್ಲಮ್ ಅಂತ. ಕಾಸಿಪ್ ಮಾಡೋದ್ರಿಂದ ಏನೂ ಸಿಗಲ್ಲ, ಅನ್ವಾಂಟೆಡ್. ಅದು ತೊಗೊಂಡು ಹೋಗ್ತಾ ಇರ್ಬೇಕಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕಷ್ಟೇ. ನಮ್ಮ ಇನ್ಫ್ಲೂಯೆನ್ಸ್ ನಾವು ಉಪಯೋಗಿಸಿ ನಾವು ತೊಗೋಬೇಕು. ಅವ್ರ ಇನ್ಫ್ಲೂಯೆನ್ಸ್ ಏನೂ ಬೇಕಾಗಿಲ್ಲ, ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ಕಮ್ಮಿಂಗ್ ಡೇಸ್ ಎಲ್ಲ ಸೆಟ್ರೈಟ್ ಆಗತ್ತೆ. ನನಗೆ ಗೊತ್ತಿಲ್ಲ ಅವ್ರು ಯಾವ ಕನೆಕ್ಷನಲ್ಲಿ ಇದ್ದಾರೋ, ಯಾರ ಹತ್ರ ತೊಗೊತಾ ಇದ್ದಾರೋ, ಅವ್ರು ಯಾವ ಇನ್ಫ್ಲೂಯೆನ್ಸಲ್ಲಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೋ. ನಮ್ಗಂತೂ ಮೊನ್ನೆ ಬುಕ್ ಮಾಡಿದ್ದಕ್ಕೆ ಬರೀ 3 ಡೇಸಲ್ಲಿ ಬಂತು. ನಮಗೆ 100% ನರೇಂದ್ರ ಮೋದಿ ಇರೋವರೆಗೂ ದೇಶಕ್ಕಾಗಲಿ ನಮಗಾಗಲಿ ಪ್ರಾಬ್ಲಮ್ ಇಲ್ಲ, ಮನೇಲಿ ಮಲ್ಕೋಬೋದು ಅಷ್ಟೇ.